ಎಲ್ರಿಗೂ ಕೂಡ ನಮಸ್ತೆ. ಕನ್ನಡ ಸಿನಿಮಾ ಸುದ್ದಿ ಚಾನಲ್ಗೆ ಸ್ವಾಗತ. ಕನ್ನಡದ ಅತಿ ದೊಡ್ಡ ಬಿಗ್ ರಿಯಾಲಿಟಿ ಶೋ ಅಂತ ಹೇಳಿದರೆ ಬಿಗ್ ಬಾಸ್ ಈಗಾಗಲೇ 12 ಒಂದು ಸಂಚಿಕೆಗಳಾಗಿರಬಹುದು, ಒಂದು ಸೀಸನ್ಗಳಾಗಿರಬಹುದು, ಅತ್ಯಂತ ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದೆ. 12ನೇ ಸೀಸನ್ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ನೊಂದಿಗೆ ಮುಕ್ತಾಯ ಆಗಿದೆ. ಸೊ ಹಾಗಿದ್ರೆ 2026ರಲ್ಲಿ ಮುಕ್ತಾಯ ಆಗಿರುವಂತಹ ನಮ್ಮ ಬಿಗ್ ಬಾಸ್ ಸೀಸನ್ 12ರಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ಕಂಟೆಸ್ಟೆಂಟ್ ಬಂದಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಸೊ ಧನುಷ್ ಆಗಿರಬಹುದು, ಕರಿಬಸಪ್ಪ, ಅಶ್ವಿನಿ ಗೌಡ, ನಮ್ಮ ಫೇವ್ರೆಟ್ ಗಿಲ್ಲಿ ನಟ ಹಾಗೂ ಕಾವ್ಯ, ಸ್ಪಂದನ ಮತ್ತು ಚಂದ್ರಪ್ರಭಾ ಎಲ್ಲರೂ ಕೂಡ ಬಂದಿದ್ದಾರೆ. 24 ಕಂಟೆಸ್ಟೆಂಟು ಟೋಟಲ್ ಆಗಿ ಬಂದಿದ್ದು. ಆದರೆ ಎಲ್ಲರೂ ಕೂಡ ಬಂದಿದ್ದ ದಿನದಿಂದ ಇಲ್ಲಿವರೆಗೂ ಕೂಡ ವಿನ್ ಆಗೋ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ನನಗೆ ಇದೇ ವ್ಯಕ್ತಿ ಗೆಲ್ಲಬೇಕು ಅಂತ ಇತ್ತು ಅಂತಂದರೆ ಅದು ನಮ್ಮ ಗಿಲ್ಲಿ ನಟ ಶ್ರೀ ನಟರಾಜ್ ಅವರು. ಸೊ ಅವರು ಕೂಡ ಗೆದ್ದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಮನೆ ಒಳಗಡೆ ಇರಬೇಕು ಅಂತ ಅಂದಾಗ ಒಂದು ಮನೆಯಲ್ಲಿ 1 ದಿನ 2 ದಿನ ಹೊರಗಡೆ ಪ್ರಪಂಚದ ಬಗ್ಗೆ ಅರಿವೇ ಇಲ್ಲದೆ ಯಾರ ಜೊತೆನೂ ಮಾತಾಡ್ದೇ ಇರೋದು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಮನೆಯಲ್ಲೇ ಒಂದಿನ ಪೂರ್ತಿ ಇತ್ತು ಅಂತಂದರೆ ಆಗೋದಿಲ್ಲ. ಹೊರಗಡೆ ಹೋಗಿ ಒಂದು 5 ನಿಮಿಷ ಕೂತು ಮಾತಾಡಿ ಬಂದ್ರೂ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ 112 ದಿನನ ಇವರು ಪೂರೈಸಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ನಿಮ್ಮ ನೆಕ್ಸ್ಟ್ ಲೈಫ್ ಚೆನ್ನಾಗಾಗಲಿ ಅಂತ ಹೇಳಿ ಕೇಳಿಕೊಂಡು, ಸೊ ಇವಾಗ ಬಿಗ್ ಬಾಸ್ ಸೀಸನ್ನಲ್ಲಿ ತುಂಬಾ ಒಂದು ಒಳ್ಳೊಳ್ಳೆ ಗೇಮ್ಸ್ಗಳಾಗಿರಬಹುದು, ಕಾಮಿಡಿ ವಿಡಿಯೋಗಳಾಗಿರಬಹುದು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಕೆಲವೊಂದು ಸಾಂಗ್ಗಳಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಚಿಕ್ಕ ಮಕ್ಕಳು ಬಾಯಲ್ಲೂ ಕೂಡ ಗಿಲ್ಲಿ ಸಾಂಗ್ಗಳೇ ಬರ್ತಾ ಇರುತ್ತೆ. ಸೊ ತುಂಬ ಹೆಸರು ಮಾಡಿದ್ದಾರೆ. ಗಿಲ್ಲಿ ಕ್ರೇಜು ಈ ರೇಂಜಿಗಿರುತ್ತೆ ಅಂತ ಅವ್ರ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ ಗಿಲ್ಲಿ ನಟ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ ಬಂದಿರೋವಂಥವ್ರು ಒಂದು ಅಷ್ಟು ಹೆಸರನ್ನು ಮಾಡಿದ್ದಾರೆ ಅಂತ ಅಂದರೆ ನನಗೆ ಫೇವ್ರೇಟ್ ಆಗಿರೋವಂಥದ್ದು ಅಂಬರೀಷ್ ಅವರು ಕೂಡ ಮಂಡ್ಯದವರೇ. ಅವ್ರಿಗೆ ಆ ಕ್ರೇಜ್ ಇರೋದು ಅದು ಕಾಮನ್. ಅಂಬರೀಷ್ ಅಂತ ಅಂದರೆ ಮಂಡ್ಯ, ಅದರಲ್ಲಿ ಅವ್ರಿಗೆ ಕ್ರೇಜ್ ಇದೆ ಅಂತ ಹೇಳೋದೇ ಬೇಡ, ಅವ್ರಿಗೆ ಅಷ್ಟು ಕ್ರೇಜ್ ಇದೆ. ಸೊ MLA ಆಗಿರಬಹುದು, ವಿಧಾನಸಭೆಯಲ್ಲಾಗಿರಬಹುದು ನಮ್ಮ ಅಂಬರೀಷ್ ಅವರು ಹೆಸರು ಮಾಡಿದ್ದಾರೆ. ಸಿನಿಮಾ ರಂಗದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಸೊ ಗಿಲ್ಲಿ ಅವರು ಕಾಮಿಡಿ ಶೋಗಳ ಮೂಲಕ ಅವರು ಅತಿ ಹೆಚ್ಚಾಗಿ ಒಂದು ಸೋಷಿಯಲ್ ಮೀಡಿಯಾಗೆ ಹೆಜ್ಜೆ ಇಟ್ಕೊಂಡು ಬಂದಿದ್ದೆ ಯೂಟ್ಯೂಬಿಂದ. ಸೊ ವಿಡಿಯೋಗಳನ್ನ ಲೈವ್ಗಳನ್ನ ಮಾಡೋದು. ಸೊ ಇದರಲ್ಲೆಲ್ಲ ಹೇಳಬೇಕು ಅಂತಂದರೆ ನನಗಂತೂ ಪರ್ಸ್ನಲ್ಲಾಗಿ ಈ ಸೀಸನ್ ತುಂಬಾ ಇಷ್ಟ ಆಯಿತು. ಕೆಲವೊಂದು ಗಾಸಿಪ್ಗಳು ಕೂಡ ಬಂದ್ಬಿಡ್ತು. ಸೊ ನಮ್ಮ ಗಿಲ್ಲಿ ನಟ ಅವರು ಡೆವಿಲ್ ಮೂವಿನ ಮಾಡಿದ್ದಾರೆ. ಪರ್ಸ್ನಲ್ಲಾಗಿ ನಾನು ಕೂಡ ಡಿ ಬಾಸ್ ಫ್ಯಾನು. ಗಿಲ್ಲಿಗಿರೋ ಫ್ಯಾನ್ಸ್ಗಳಲ್ಲಿ ಅರ್ಧ ಡಿ ಬಾಸ್ ಫ್ಯಾನ್ಸೇ ಇದ್ದಾರೆ ಅಂತ ಹೇಳಿ ನನಗಂತೂ 100% ನಂಬಿಕೆ ಇದೆ. ಸೊ ನಿಮಗೂ ಕೂಡ ಈ ವಿಡಿಯೋ ನೋಡಿದಾಗ ಹಾಗೆ ಅನ್ನಿಸ್ತು ಅಂತ ಅಂದರೆ ಜೈ ಡಿ ಬಾಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲಾಗಿ ಅಂಬರೀಷ್ ಅವರಿಷ್ಟ, ದರ್ಶನ್ ಅವರಿಷ್ಟ. ಅದು ಬಿಟ್ಟರೆ ನೆಕ್ಸ್ಟು ನನಗೆ ಗಿಲ್ಲಿನೇ ತುಂಬ ಇಷ್ಟ ಆಗಿರೋದು. ಸೊ ಅವ್ರ ಲೈಫಲ್ಲೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿ, ಅವ್ರ ಜೀವನದಲ್ಲಿ ಒಳ್ಳೆ ಅವಕಾಶಗಳು ಸಿಕ್ಕಿ ಒಳ್ಳೆ ಸಿನಿಮಾಗಳನ್ನೂ ಕೂಡ ಮಾಡೋ ಥರ ಆಗಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಬಿಗ್ ಬಾಸ್ ಎಷ್ಟು ಸಲ ಹೇಳಿದರೂ ಕೂಡ ಅಷ್ಟು ಖುಷಿಯಾಗುತ್ತೆ. ಇದರಲ್ಲೆಲ್ಲ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ತುಂಬಾ ಅಂದರೆ ಬೇಕು ಅಂತಲೇ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಥರ ಮಾತಾಡಿದ್ದು ಆಗಿರಬಹುದು. ಅವನೇ ಘೋಷಣೆ ಸ್ವಯಂ ಘೋಷಿತ ವಿನ್ನರ್ ಅಂತ ಹೇಳಿದರು ಜಾಹ್ನವಿ ಅವರು. ಸೊ ಚೈಲ್ಡಾಗೆಲ್ಲ ಮಾತಾಡಿದರು. ಸೊ ಅವ್ರು ಚೈಲ್ಡಾಗಿ ಮಾತಾಡಿದ್ದು ಕೂಡ ಇವನಿಗೆ ವಿನ್ ಆಗೋದಕ್ಕೆ ಅದು ಹೆಲ್ಪ್ ಮಾಡ್ತು ಅಂತ ನೆನ್ಕೋಬಹುದು. ಸ್ವಯಂ ಘೋಷಿತ ವಿನ್ನರ್ ಅಂತ ಅಂದ್ಕೊಂಡಿರುವಂತಹ ಗಿಲ್ಲಿನೇ ಎಲ್ಲರ ಪ್ರಕಾರನೂ ವಿನ್ ಆಗಿದ್ದಾನೆ, ಬಿಗ್ ಬಾಸ್ ಪ್ರಕಾರನೂ ವಿನ್ ಆಗಿದ್ದಾನೆ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ರಕ್ಷಿತ್ ಅವ್ರ ಬಗ್ಗೆ ಅಶ್ವಿನಿ ಆಗಿರ್ಬೋದು, ಜಾಹ್ನವಿ ಆಗಿರಬಹುದು ಎಷ್ಟೆಲ್ಲ ಒಂದು ಲೋ ಲೆವೆಲಲ್ಲಿ ಮಾತಾಡಿದ್ದಾರೆ ಅದೆಲ್ಲ ಆಗಿರಬಹುದು. ಅದನ್ನು ಅವರು ಮುಚ್ಚಾಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಪೋಟ್ರೆ ಮಾಡಿಕೊಂಡ್ರು. ಒಳ್ಳೆಯವರಾಗಿದ್ದೀವಿ, ಬದಲಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಒಂದು ಮನುಷ್ಯ ಎಷ್ಟು ದಿನ ಬದಲಾಗೋದಕ್ಕೆ ಸಾಧ್ಯ? ಸ್ವಂತ ಗುಣ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಚೈತ್ರ ಕುಂದಾಪುರ ಅವರು ಗೆಸ್ಟಾಗಿ ಬಂದಿದ್ದರು. ಸೊ ಅಲ್ಲೇ 1-2 ವಾರ ಇರೋ ಥರ ಪ್ಲ್ಯಾನ್ ಮಾಡಿದರು ಬಿಗ್ ಬಾಸು. ಸೊ ಅವಾಗ ಏನು ಮಾಡಿದ್ರು, ಗೇಮ್ಸಲ್ಲೆಲ್ಲ ಪಾಪ ಅಶ್ವಿನಿ ಅವ್ರ ಕೈಯೆಲ್ಲ ಹಾಕ್ಬಿಟ್ಟಿದ್ರು. ಅಂಥದ್ರಲ್ಲಿ ಅವರು ನಾನು ಹೀಗೆ ಇರ್ತೀನಿ, ಬಿಗ್ ಬಾಸಲ್ಲಿ ನನಗೆಲ್ಲ ಗೊತ್ತು, ಬಿಗ್ ಬಾಸ್ ನನಗೆ ಪ್ಲ್ಯಾನ್ ಮಾಡಿ ಹೇಳಿ ಕಳಿಸಿದ್ದಾರೆ ಅನ್ನೋ ರೇಂಜಿಗೆಲ್ಲ ಪ್ರಿಪೇರ್ ಆಗಿ ಏನೇನೋ ಮಾತಾಡಿದರು. ಸೊ ಆದರೆ ಏನು ಮಾಡ್ತೀರಾ, ಒಂದು ಮನುಷ್ಯ 1 ವಾರ ಬೇರೆ ಥರ ಮುಖವಾಡ ಹಾಕ್ಕೊಂಡು ನಟನೆ ಮಾಡ್ಕೊಂಡು ಮಾತಾಡ್ಕೊಂಡಿರ್ಬೋದು. ಆದರೆ ಮತ್ತೆ ಒಂದು 8ನೇ ದಿನದಿಂದ
ಅವನು ಹೇಗಿದ್ದಾನೆ ಸ್ವಂತ ಜೀವನದಲ್ಲಿ ಅವನು ಹೇಗಿದ್ದಾನೆ ಮಾತಾಡ್ತಾನೆ ನೋಡ್ಕೋತಾನೆ ಅದೇ ಸಹಜವಾಗಿ ಬಂದ್ಬಿಡುತ್ತೆ. ಹಾಗೆ ಅವ್ರು ಕೂಡ ಬಣ್ಣ ಕೂಡ ಬಯಲಾಗೋಯಿತು. ಅದೇ ಥರ ಈ ಅಶ್ವಿನಿ ಆಗಿರಬಹುದು, ಜಾಹ್ನವಿ ಆಗಿರಬಹುದು, ಅವರಿಬ್ಬರು ಕೂಡ ಫೇಕಾಗಿ ಆಟ ಆಡೋದಕ್ಕೆ ಬಂದರು. ಈ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಹೋರಾಟ ಮಾಡೋರು ಮಾತ್ರ ಕನ್ನಡಕ್ಕೆ ಬೆಲೆ ಕೊಡ್ತಾರೆ, ಕರ್ನಾಟಕ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಇಲ್ಲ. ಈ ಕರ್ನಾಟಕ ನೆಲದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ಬಾವುಟ ಅಂತಂದರೆ ಈಗಲೂ ಕೂಡ ಮೈ ಜುಮ್ ಅನಿಸುತ್ತೆ, ಮೈಯಲ್ಲಿ ಇದಾಗ್ಬಿಡುತ್ತೆ, ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಇವ್ರು ಏನೋ ಧ್ವನಿ ಎತ್ತಿ ಮಾತಾಡ್ತಾರೆ, ಅದು ಒಂದಷ್ಟೇ ಎಕ್ಸ್ಟ್ರಾ ಪಾಯಿಂಟ್ಸ್ ಇರೋದು. ಅದು ಬಿಟ್ಟರೆ ನಾವು ನಾರ್ಮಲ್ ಜನಕ್ಕಿಂತ ವಿಭಿನ್ನವಾಗಿ ಇವ್ರು ಏನೂ ಇಲ್ಲ. ಏನಾದರೂ ಒಂದು ಹೋರಾಟ ಆಗಿರಬಹುದು, ಮಾತುಕತೆ ಇರ್ಬೋದು, ಸಭೆ ಸಮಾರಂಭಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ಬಹುದು ಅಷ್ಟೇ. ಅದು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ರಿಗೂ ಕೂಡ ಕನ್ನಡ ಪರ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಹೋರಾಟ ಅಂತ ಅಂದಾಗ ಭಾಗಿಯಾಗಿ ಆಗ್ತಾರೆ. ಈಗ ಅವರು ಮುಂದೆ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಮುಂದಿರ್ತಾರೆ ಅಂದರೆ ಅವ್ರು ಹಿಂದ್ಗಡೆ ಇರೋದಕ್ಕೆ ಜನ ಬೇಕು ತಾನೇ. ಜನನೇ ಇಲ್ಲ ಅಂತಂದಮೇಲೆ ಅವ್ರು ಏನು ಮಾಡೋದಕ್ಕೆ ಹೋದರೆ ಏನು ಸಂಬಂಧ, ಏನಾಗುತ್ತೆ, ಅಲ್ಲಿ ಏನು ನಡೆಯುತ್ತೆ, ಏನೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯಾರು ನಾನಿದ್ರೇ ಆಗುತ್ತೆ, ನನ್ನಿಂದನೇ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಅಂತ ಹೊಗಳ್ಕೊಂಡು ಬೊಗಳೆ ಬಿಡೋ ಅಂಥದ್ದು ಬೇಕಾಗಿಲ್ಲ. ಗಿಲ್ಲಿ ಯಾವತ್ತೂ ಕೂಡ ಆ ರೀತಿ ಎಲ್ಲ ಮಾಡಿಲ್ಲ. ಸೊ ವಿನ್ನಾಗಿ ಬಂದಮೇಲೂ ಕೂಡ ಗಿಲ್ಲಿ ಸುಮ್ಮನೆ ಬಡವನ ಥರ ನಾಟಕ ಮಾಡ್ತಾ ಇದ್ದಾನೆ, ಬಡವನ ಗೆಟಪ್ಪಲ್ಲಿದ್ದಾನೆ. ಅವನು ಹೇಳೇ ಇಲ್ಲ ಬಡವನ ಥರ ನಾನು ಗೆಟಪಲ್ಲಿದ್ದೀನಿ, ಬಡವ ನಾನು ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ. ಅವನೇ ಕಂಫರ್ಟಬಲ್ ಆಗಿರೋಂತಹ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ. ನೀವು ನೈಟ್ ಡ್ರೆಸ್ ಹಾಕೋತೀರಾ, ಪ್ಯಾಂಟು ಶರ್ಟ್ ಹಾಕೋತೀರಾ, ಅವನು ಕೇಳ್ಬೋದು ನಿಮ್ಗೆ ವಯಸ್ಸಾಗಿದೆ, ನಿಮ್ಗೆ ಏಜ್ ಆಗಿದೆ, ನೀವು ಈ ಬಟ್ಟೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಅದು ಅವರವ್ರ ಅಭಿಪ್ರಾಯ, ಅವರವರ ಮನಸ್ಸಿಗೆ ಅವ್ರ ಇಷ್ಟಕ್ಕೆ ಬಿಟ್ಟಿರೋಂಥ ಬಟ್ಟೆಗಳನ್ನ ಅವ್ರು ಹಾಕ್ಕೊಂಡಿರ್ತಾರೆ. ರಕ್ಷಿತ್ ಅವರು ಅವ್ರಿಷ್ಟಕ್ಕೆ ಬಟ್ಟೆ ಹಾಕ್ಕೊಂಡ್ರು, ಗಿಲ್ಲಿ ಅವರು ಅವ್ರಿಷ್ಟಕ್ಕೆ ಬಟ್ಟೆ ಹಾಕ್ಕೊಂಡ್ರು. ಬಿಟ್ಟರೆ ಯಾರನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದು ನಾನು ಹಿಂಗೆ ಇರಬೇಕು ಅಂತ ಏನೂ ಮಾಡ್ಕೊಂಡಿಲ್ಲ. ಸೊ ಅದು ನಿಮ್ಮ ತಲೆಗೆ ಬಂದಿರೋವಂಥದ್ದಷ್ಟೇ. ಇದಿಷ್ಟು ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಿದ್ದು. ಜಾಹ್ನವಿ ಇರೋವರೆಗೂ ಅಷ್ಟೇ ಗಿಲ್ಲಿನ ಡಿಗ್ರೇಡ್ ಮಾಡಿನೇ ಮಾತಾಡ್ತಾ ಇದ್ದಿದ್ದು, ಅವನಿಗೇನು ಬರಲ್ಲ, ಪ್ರೊನೌನ್ಸಿಯೇಷನ್ ಬರಲ್ಲ, ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಇರಲಿ ಬಿಡಿ, ಪರವಾಗಿಲ್ಲ, ಅವ್ನು ಹೇಗೋ ಬದುಕೋತಾನೆ, ಮೇಲೆ ಬರ್ತಾನೆ, ಅದಕ್ಕೆಲ್ಲ ಸಾಕ್ಷಿ ಇವತ್ತು ಅವನು ವಿನ್ ಆಗಿರೋದು. ಅದೆಲ್ಲ ಬಿಟ್ಟರೆ ನನಗೆ ತುಂಬ ಬೇಜಾರಾಗಿದ್ದು ಅಂತ ಅಂದರೆ ಅಮಿತ್ ಅಮಿತ್ ಅವರು ಮನೆಯಿಂದ ಹೋಗಿದ್ದು ನಂಗೆ ತುಂಬಾ ಬೇಜಾರಾಯಿತು. ಯಾಕಂದರೆ ಮೊದಲನೇ ವಾರನೇ ಎಲಿಮಿನೇಷನ್ ಇಡಬಾರ್ದಾಗಿತ್ತು ಬಿಗ್ ಬಾಸಲ್ಲಿ, ಅದೊಂದು ಬೇಡ ಅಂತ ಅನ್ನಿಸ್ತು. ಒಂದು 2 ವಾರ ಆಗಿದ್ದರೆ ಅವ್ರು ಹೇಗೆ ನಡ್ಕೋತಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗಿರೋದು. ಸೊ ಮೊದಲನೇ ವಾರ ಯಾರ್ಯಾರು ಹೇಗಿರ್ತಾರೋ, ಈಗ ನಾವು ಎಲ್ಲಾದರೂ ಹೊರಗಡೆ ಹೋಗಿದ ತಕ್ಷಣ ಹಾಯ್ ಬಾಯ್ ಮಾಡಬಹುದು, ಬಟ್ ಅಷ್ಟು ಡೀಟೇಲಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೆಕ್ಸ್ಟು ಸೀಸನಿಂದ ಏನಾದರೂ ಬಂತು ಅಂದರೆ ನಾಮಿನೇಷನ್ ಅನ್ನೋದನ್ನು 2ನೇ ವಾರದಿಂದ ಕೊಡಿ. ಡಬಲ್ ಎಲಿಮಿನೇಷನ್ನೇ ಕೊಡಲಿ, ಪರವಾಗಿಲ್ಲ, ಆದರೆ 2ನೇ ವಾರದಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರಲ್ಲಿ ಅಮಿತ್ ಹೋಗಿದ್ದು ನಂಗೆ ತುಂಬಾ ಬೇಜಾರಾಗಿತ್ತು. ಪಾಪ ಅವರು ಹೇಗೆ, ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಲೇ ಇಲ್ಲ. ಸೊ ಜಂಟಿಯಾಗಿ ಬಂದಿರೋ ಕಾರಣದಿಂದ ಕರಿಬಸಪ್ಪ ಅವರು ಜಿಮ್ ಅದ್ರ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಇರುತ್ತೆ. ರಿಯಾಲಿಟಿ ಶೋಲಿ ಹೇಗಿರಬೇಕು ಅದೆಲ್ಲ ಗೊತ್ತಿರೋದಿಲ್ಲ. ಸೊ ಒಂದು ಐಡೆಂಟಿಟಿ ಇರ್ಬೋದು, ಒಂದು ನೇಮ್ ಫೇಮ್ಗೋಸ್ಕರ ಬಂದಿರ್ತಾರೆ. ಬಟ್ ಅದ್ರ ಜೊತೆಗೆ ಅಮಿತ್ ಅವ್ರು ಹೋಗಿದ್ದು ನನಗೆ ತುಂಬಾ ಬೇಜಾರಾಯಿತು. ಸೊ ಅವರಿಗೊಂದು ಅವಕಾಶ ಅನ್ನೋದು ಸಿಗಬೇಕಾಗಿತ್ತು ಅಂತ ಹೇಳಿ ನನಗನ್ನಿಸ್ತು. ಅದನ್ನು ಬಿಟ್ಟು ಅಂತಂದರೆ ಮತ್ತು ಬಿಗ್ ಬಾಸಲ್ಲಿ ಇನ್ನೂ ತುಂಬ ಕಾವ್ಯ ಮತ್ತು ರಾಶಿಕಾ ವಿಚಾರಕ್ಕೆ ಬಂತು ಅಂತಂದರೆ, ಕಾವ್ಯಗಿನ್ನ ರಾಶಿಕಾ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅವರು ಬೇಗ ಹೋಗಿದ್ದು ನನಗೂ ಕೂಡ ಇಷ್ಟ ಆಗಲಿಲ್ಲ. ರಾಶಿಕಾ ಕಾವ್ಯಗಿನ್ನ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅಶ್ವಿನಿ ಅವ್ರಿಗಿನ್ನ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಹಿಂದೆ ಉಳಿದಿರ್ಬೋದು. ಅವ್ರ ವ್ಯಕ್ತಿತ್ವ ಹೇಗೆ, ಅವ್ರು ಹೇಗೆ ನಡ್ಕೋತಾರೆ, ಅದ್ರ ಬಗ್ಗೆ ಕೋಪ ಅದೆಲ್ಲ ಸ್ವಲ್ಪ ಇರ್ಬೋದು, ಎಲ್ಲ ಮನುಷ್ಯರಿಗೂ ಅದು ಇದ್ದೇ ಇರುತ್ತೆ. ಬಟ್ ಗೇಮ್ ಆಟ ಅಂತ ಬಂತು ಅಂತಂದರೆ ಕಾವ್ಯನಿಗಿನ್ನ ರಾಶಿಕಾ ಬೆಟರ್ ಆಗಿದ್ದರು. ಸೊ ಗಿಲ್ಲಿ ಫಾಲೋವರ್ಸ್ ಏನಿದ್ದಾರೆ ಅವರು ಕಾವ್ಯನಿಗೂ ಕೂಡ ಓಟ್ ಹಾಕಿರ್ತಾರೆ. ಯಾಕಂತಂದರೆ ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಒಂದು ಕಾಂಬಿನೇಷನ್ ಏನಿತ್ತು ಅದು ಸೂಪರ್ ಆಗಿತ್ತು. ಸೊ ಹಾಗಾಗಿ ಅವರು ಕೂಡ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಕಾವ್ಯ ಆಟ ಆಡಿದ್ದಾರೆ, ಆಟ ಆಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೋಟಿಂಗಲ್ಲಿ ಅದು ಹಿಂದೆ ಮುಂದೆ ಆಗಿರಬಹುದು. ಬಟ್ ಗೇಮ್ ವಿಚಾರ ಬಂತು, ಮನೆಯಲ್ಲಿ ಅದೆಲ್ಲನೂ ನೋಡ್ತು ಅಂತ ಅಂದರೆ ರಾಶಿಕಾ ಬೆಟರ್ ಅಂತ ಅನ್ನಿಸ್ತು ನನಗೆ. ಗಿಲ್ಲಿ ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು. ಹಾಗೆ ರಕ್ಷಿತಾ ರನ್ನರ್ ಅಪ್ ಆಗಿದ್ದು ಇನ್ನೂ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಮ್ಯೂಟೆಂಟ್ ರಘು ಅವ್ರ ಬಗ್ಗೆ ಅಂತೂ ನನಗಂತೂ ತುಂಬಾ ಖುಷಿಯಾಗುತ್ತೆ. ಎಷ್ಟು ಒಳ್ಳೆ ವ್ಯಕ್ತಿ, ನನಗೆ ತುಂಬಾ ಇಷ್ಟ ಆಗ್ತಾರೆ ಆ ವ್ಯಕ್ತಿ. ಸೊ ಅವ್ರಿಗೂ ಕೂಡ ಈ ಅಶ್ವಿನಿ ಅವ್ರು ಬಂದಿರೋ ಪ್ಲೇಸಲ್ಲಿ ರಘು ಅವ್ರು ಬರಬೇಕಿತ್ತು ಅಂತ ನಂಗೆ ತುಂಬ ಅನ್ನಿಸ್ತಿತ್ತು. ಸೊ ಅವ್ರಿಗೂ ಕೂಡ ಸ್ವಲ್ಪ ಜಾಸ್ತಿಯಾಗಿ ಅಮೌಂಟು ಸಿಗಬೇಕಿತ್ತು. ಇವ್ರಿಗೆ ಸಿಕ್ಕಿರೋ ಒಂದು 14 ಲಕ್ಷ, ಇವ್ರಿಗೇನು ಅಮೌಂಟು ಮ್ಯಾಟರ್ ಆಗಲ್ಲ, ಬಟ್ ಅವ್ರಿಗೆ ಮ್ಯಾಟರ್ ಆಗ್ತಿತ್ತು ಅಂತ ನನಗನ್ಸುತ್ತೆ. ಸೊ ಅವರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗಬೇಕಿತ್ತು ಅಂತ ಹೇಳಿ ನನಗನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ.
ನನಗೆ ಬಿಗ್ ಬಾಸ್ ಆಲ್ ಸೀಸನಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋವಂಥವ್ರು ಗಿಲ್ಲಿ, ಅದನ್ನು ಬಿಟ್ಟರೆ ರಕ್ಷಿತಾ, ಅದನ್ನು ಬಿಟ್ಟರೆ ಮತ್ತು ರಘು, ಇವರೇ ನನಗೆ ತುಂಬ ಇಷ್ಟ ಆಗಿದ್ದು. ಇನ್ಯಾರು ಕೂಡ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗೆ ಗಿಲ್ಲಿ ಅವ್ರಿಗೆ ಆಲ್ ದ ಬೆಸ್ಟ್. ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ಗೂ ಕೂಡ ಆಲ್ ದಿ ಬೆಸ್ಟ್. ಹಾಗೆ ಕಾಯ್ತಿರ್ತೀವಿ.